ಕಳೆದ 15 ದಿನದಿಂದ ಕೂಡ 15-20 ದಿನ ಆಯ್ತು ಸರ್ಕಾರ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆ ಮಾಡಿಕೊಂಡು ಮತ್ತೆ ನಮ್ಮ ಪರಮೇಶ್ವರ್ ಅವರು ಬಹಳ ನೀಟಾಗಿ ಇದನ್ನ ತಂದಿದ್ದಾರೆ. ನೀವು ಇದನ್ನ ಈ ಎಪಿಸೋಡ್ ಅನ್ನ ನೋಡಿದ್ರೆ ಇಟ್ಸ್ ನಾಟ್ ಎ ಇನ್ಸಿಡೆಂಟ್, ಇಟ್ ಈಸ್ ಪ್ರೀ ಪ್ಲಾನ್ಡ್ ಅಂಡ್ ಅದನ್ನ ಈ ನಾವು ಸ್ಯಾಟಲೈಟ್ನ ಕಳಿಸ್ತಿರಲ್ಲ, ನಾವು ಸ್ಯಾಟಲೈಟ್ ಕಳಿಸ್ಬೇಕಾದ್ರೆ ಯಾವ ರೀತಿ ಪ್ಲಾನ್ ಮಾಡ್ತಿರೋ ಆ ರೀತಿ ಮಾಡಿರೋ ಪ್ಲಾನ್. ಫಸ್ಟು ಆ ಒಂದು ಮಾಸ್ಕ್ ಮ್ಯಾನ್ ಹುಡುಕಿದ್ರು, ಆ ಮಾಸ್ಕ್ ಮ್ಯಾನ್ಗೆ ಸಪೋರ್ಟ್ ಆಗಿ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ಯೂಟ್ಯೂಬರ್ಸ್ ಹುಡುಕಿದ್ರು. ಆಮೇಲೆ ಕೇರಳ ಸರ್ಕಾರ ಬಂತು. ಅವ್ನು ಎಷ್ಟು ಪವರ್ಫುಲ್ ಇವರು ಅಂತ, ಇವ್ರು ಎಷ್ಟು ಪವರ್ಫುಲ್ ಇದ್ದಾರೆ ಅನ್ನೋದಕ್ಕೆ ಕೇರಳ ಸರ್ಕಾರ ಹೇಳಿದ್ರು ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಶಿವಕುಮಾರ್ ಒಬ್ಬನೇ ಅಲ್ಲ, ಇದನ್ನು 100 ಜನ ಇದ್ದಾರೆ ಅಂತ. ಆ 100 ಜನ ಇದ್ದಾರೆ, 100 ಜನ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಈ ಡಿ.ಕೆ. ಶಿವಕುಮಾರ್ ಇಲ್ಲ ಅಲ್ಲಿ, ಈ ಡಿ.ಕೆ. ಶಿವಕುಮಾರ್ ಇಲ್ಲ, 100 ಜನ ಬೇರೆ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಈ ಡಿ.ಕೆ. ಶಿವಕುಮಾರ್ ಬಿಟ್ಟು ಅಂತ ನಾನು ಹೇಳ್ತೀನಿ. 164 ಅಂತ ಹೇಳ್ತೀರಾ ಡಿ.ಕೆ. ಶಿವಕುಮಾರ್ ಪದೇ 164 ಅಂತ. ಏನು 164 ಕೊಟ್ಬಿಟ್ರೆ SIT ಮಾಡು ಅಂತ ಹೇಳಿದ್ರಾ? ಯಾರು ಹೇಳಿದ್ರು SIT ಮಾಡು ಅಂತ? ಕೋರ್ಟ್ ಹೇಳ್ತಾ? ತೋರಿಸಿ, ಇದ್ರೆ ದಾಖಲೆ ಕೊಡಿ ಪ್ಲೀಸ್, ಪ್ರೊಡ್ಯೂಸ್ ಕೊಡಿ ದಾಖಲೆ. SIT ಮಾಡಕ್ಕೆ ಹೇಳಿದ್ರು ಅಂತ. ಮೊಹಂತಿನ್ ಮಾಡಕ್ಕೆ ಯಾರು ಹೇಳಿದ್ರು? ಕೋರ್ಟ್ ಹೇಳ್ತಾ ಮೊಹಂತಿನ್ ಮಾಡಬೇಕು ಅಂತ? ಪರ್ಟಿಕ್ಯುಲರ್ ಮೊಹಂತಿ ಈಸ್ ಎ ಗುಡ್ ಆಫೀಸರ್, ನಂದೇನು ಪ್ರಶ್ನೆನೇ ಇಲ್ಲ. ನೀವು SIT ಮಾಡಬೇಕು ಅಂತ ಕೋರ್ಟ್ ಹೇಳಿಲ್ಲ ಅಧ್ಯಕ್ಷರೇ, ಮೊಹಂತಿ ಮಾಡಬೇಕು ಅಂತ ಅಧ್ಯಕ್ಷರೇ, ಧರ್ಮಸ್ಥಳದವರು SIT ಅನ್ನು ಸ್ವಾಗತ ಮಾಡಿದ್ದಾರೆ. ಇಲ್ಲಿ ಯಾರು ಮಾಡಿಸಿದ್ದು? ಕೋರ್ಟ್ ಅಲ್ಲಿ ಇದೆಯಾ? ಇಲ್ಲಿ ಯಾರು ಮಾಡಿಸಿದ್ದು? ಈ ಪ್ರಶ್ನೆ ಇವಾಗ ನಮ್ಗೆ ಮಾಡ್ತಾ ಇರೋದು. ಇದರ ಹಿಂದೆ ಗ್ಯಾಂಗ್ ಯಾವುದು? ಆಯ್ತು, ಇಲ್ಲಿ ಕೇಳಿ, ಇದ್ರ ಹಿಂದೆ ಇರೋದ ಗ್ಯಾಂಗ್ ಯಾವುದು? ಆ ಮುಖ್ಯಮಂತ್ರಿಗಳನ್ನ ಸರೌಂಡ್ ಆಗಿರುವಂತ ಗ್ಯಾಂಗ್ ಯಾವುದು? ಮುಖ್ಯಮಂತ್ರಿಗಳ ಆಫೀಸಲ್ಲಿ ಅದಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಗ್ಯಾಂಗ್ ಯಾವುದು? ಅರ್ಥ ಮಾಡ್ಕೊಳ್ಳಿ ಅಧ್ಯಕ್ಷರೇ, ಇದು ಟ್ಯಾಕ್ಸ್ ಪೇಯರ್ಸ್ ಮನಿ. ನಾನು ಸಂಬಳ ತಗೊಳ್ತಾ ಇರೋದು ಟ್ಯಾಕ್ಸ್ ಪೇಯರ್ಸು, ಪರಮೇಶ್ವರ್ ಅವರು ಟ್ಯಾಕ್ಸ್ ಪೇಯರ್ ಸಂಬಳ ತಗೊಳ್ತಾ ಇರೋದು, ಪೊಲೀಸವ್ರಿಗೂ ಟ್ಯಾಕ್ಸ್ ಪೇಯರ್ ಕೊಡ್ತಾ ಇದ್ದೀರಾ. ಗುಂಡಿ ಬೆಟ್ಟ ಅಗದು ಬಿಟ್ರಿ, ಇಲಿ ಹಿಡಿದು ಬಿಟ್ರಿ. ಆಯ್ತು, ಅವ್ರು ಸಿಕ್ತಂದ್ರೆ ನೀವು ಮಾತಾಡಿ ಮುಗಿಸ್ಲಿ, ಯಾಕೆ ಇಂಟರ್ಫಿಯರ್ ಆಗ್ತಿದೆ? ಹೇಳ್ತೀನಿ. ನೀವು 4 ಜನ ಹೇಳಿದ್ರೆ ಅವ್ರು ಏನ್ ಮಾಡ್ಬೇಕು? ಬೋಗಸ್ ಬುರ್ಡೆ ಸಿಕ್ಕೈತಲ್ಲ, ಬೋಗಸ್ ಬುರ್ಡೆ. ಹುಲಿ ಬಂತು ಅಂತ ಒಂದು ಇಲಿನೂ ಬರಲಿಲ್ಲ. ನನಗೆ ಅದು ನಾನು ನೋಡ್ತಾ ಇದ್ದೀನಿ, ನಾನೇನೋ ಮಾಧ್ಯಮದವರ ಇದೆ ಏನಲ್ಲ. ನೀವು ಒಂದು ನಾನು ಹೇಳಿದೆ, ಒಂದು ಸ್ಯಾಟಲೈಟ್ ಹೋಗ್ಬೇಕಾದ್ರೆ ಯಾರು ವಿಲಿಯಮ್ಸ್ ಅಲ್ಲ, ಸುನೀತಾ ವಿಲಿಯಮ್ಸ್ ಹೋಗ್ಬೇಕಾದ್ರೆ ಮಾಧ್ಯಮದವರೆಲ್ಲ ಹಿಂಗೆ ಹೋಗ್ತಾ ಇದ್ದಾರೆ, ಹತ್ತುತ್ತಾ ಇದ್ದಾರೆ, ಕೂತ್ಕೊಂಡ್ರು, ಮಾಸ್ಕ್ ಹಾಕ್ಕೊಂಡ್ರು, ಟೇಕ್ ಆಫ್ ಆಯಿತು, ಹೋದ್ರು. ಇದೆ ಈ ಮಾಸ್ಕ್ ಮ್ಯಾನ್ದು. ಯಾರು ಇವನು ಮಾಸ್ಕ್ ಮ್ಯಾನು? ನೀವು ಆ ಜಿಲ್ಲೆಯವರೇ, ನಿಮಗೂ ಅದ್ರ ಬಗ್ಗೆ ಬಹಳ ವಿಶೇಷ ಭಕ್ತಿನೂ ಇದೆ, ಪ್ರೀತಿನೂ ಇದೆ. ಪರಮೇಶ್ವರ್ಗೆ ಅವ್ರ ಹೆಸರು ಗೊತ್ತಿಲ್ಲ? ಪರಮೇಶ್ವರ್ ನಿಮ್ಗೆ ಅವರು ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಹೇಳಲ್ಲ. ಅವನ ಹೆಸರೇನು? ಅದಲ್ಲ, ಅಲ್ಲ ಭೀಮನೂ ಅಲ್ಲ, ಪಾಮನೂ ಅಲ್ಲ. ಜನ ಹೆಂಗ್ ಮಾತಾಡ್ತಾ ಇದ್ದಾರೆ? ಜನ ಹೇಳ್ತಾ ಇದ್ದಾರೆ ಅವನ ಯಾರು ಚೆನ್ನಯ್ಯ ಅಂತ ಹೇಳ್ತಾರೆ ಜನ. ಚಿನ್ನಯ್ಯ ಕೊಳ್ಳೇಗಾಲದವನು ಅಂತ ಹೇಳ್ತಾರೆ ಜನ. ಕನ್ವರ್ಟ್ ಆಗಿರೋನು ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರೋನು ಅಂತ ಹೇಳ್ತಾರೆ. ಮಾತಾಡ್ತಾ ಇದ್ದಾರೆ, ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬರ್ತಾ ಇದೆ. ಅವನಿಗೆ ಮಾಸ್ಕ್ ಹಾಕಿ ಅವನೊಂಥರ ಏನೋ ಸ್ಪೈಡರ್ ಮ್ಯಾನ್ ಥರ ಮಾಡಿಬಿಟ್ಟಿದ್ದೀರ. ನಾನು ಕೇಳ್ತೀನಿ ನಿಮಗೆ, ಪೊಲೀಸವ್ರಿಗೆ ಬೇರೆ ದಿನ ಪೊಲೀಸವ್ರ ಹತ್ತಿ ಅವನಿಗೆ ಮೇಕಪ್ ಮಾಡ್ಕೊಂಡು ಅಚ್ಚೆ ಉಯ್ಕೊಂಡು ದಿನ ಅವನ್ನ ಕರ್ಕೊಂಡು ಅವನು ಬಿರಿಯಾನಿ ಕೊಡಿಸ್ಕೊಂಡು ಕರ್ಕೊಂಡು, ಏನು ನಮಗೂ ಅಷ್ಟು ಸೆಕ್ಯೂರಿಟಿ ಇಲ್ಲ, ಡಿ.ಕೆ. ಶಿವಕುಮಾರ್ಗೆ ಅಷ್ಟು ಸೆಕ್ಯೂರಿಟಿ ಇಲ್ಲ. ಹಿಂದೆ ಅವ್ನು ಖುಷಿ ಅವನೇ, ಈಸ್ ವೆರಿ ಹ್ಯಾಪಿ. ಅವನು ಹೇಳ್ತಾನೆ ಒಳ್ಳೆ 2 ತಿಂಗಳಲ್ಲ, ಆರಾಮ್ಸೆ ಅವ್ನು ಲೈಫ್ ಲಾಂಗ್
ಸೇಫ್ ಆಗೋದು ಅವನು. ಹಾಂ, ನೀವು ಯಾಕೆ ಮಾತಾಡ್ತಾರೋ ಮಾತಾಡ್ಲಿ ಅಲ್ಲಿ, ನೀವು ಮಾತಾಡೋದು ಮಾತಾಡಿ. ನನಗೆ ಅನಿಸೋ ಅಂಥದ್ದು, ಅವನು ಎಂಜಾಯ್ ಮಾಡ್ತಾ ಇದ್ದಾನೆ. ಅವನವನು ಹೇಳ್ದ ಇಲ್ಲಿದೆ ನೋಡಿ ಅಂದ. ಈ ಪೊಲೀಸವ್ರು ದಡ ದಡ ಅಂತ ಚನ್ಕೆ ಬಾಂಡ್ಲಿ ಗುಂಡ್ಲಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ರು. ಹೋಗಿದ್ರು 1 ಆಯಿತು, 2 ಆಯಿತು, 3 ಆಯಿತು. ಆಮೇಲೆ ಹೇಳ್ದ ಇಲ್ಲ ಇದಾಗಲ್ಲ, ದ್ರೋಣ್ ಮಾಡಿ ಅಂತ ಹೇಳ್ದ. ಪರಮೇಶ್ವರ್ ಅವರೇ, ದ್ರೋಣ್ಗೆ ಎಷ್ಟು ಖರ್ಚು ಆಗ್ತತೆ? 1.5 ಲಕ್ಷ ಅಂತ ನನಗೆ ಹೇಳ್ತಾರೆ. ಅದು ಆ ಮಿಷಿನ್ ಹೌದೋನೋ ಏನೋ ಹೇಳ್ಬೇಕು ನೀವು. 1.5 ಲಕ್ಷ ರೂಪಾಯಿ. ಒಬ್ಬ ನಮ್ಮಲ್ಲಿ ಒಬ್ಬ, ನೀವು ಓದಿದ್ದೀರಾ ಅಂತ, ಮಹಾಭಾರತದಲ್ಲಿ ಒಬ್ಬ ಇದ್ದ, ಘಟೋದ್ಗಜ ಅಂತ ರಾಕ್ಷಸ. ಅವನು ನೀವು ಎಲ್ಲಿ ಹೇಳಿದ್ರು ಹಂಗೆ ಭೂಮಿನ ಬಗೆದ್ಬಿಡೋನು, ಭೂಮಿನ ಹಂಗೆ ಓಪನ್ ಮಾಡಿಬಿಡೋನು. ಏನು ಪರಮೇಶ್ವರ್ ಅವರೇ, 20 ಅಡಿ ಆಳದಾಗ ಯಾವನಾನ ಹೆಣ ಉಣ್ತಾನ? ಕಾಮನ್ ಸೆನ್ಸ್ ಬೇಡ ಪೊಲೀಸವ್ರಿಗೆ? 20 ಫೀಟ್. ಅದು ಮಂಗಳೂರಲ್ಲಿ, ನಮ್ಮಲ್ಲಾದರೂ ಪರವಾಗಿಲ್ಲ. ಮಂಗಳೂರವರೆಲ್ಲ ಇಟ್ಕೆ ಮಾಡ್ತಾರೆ, ನರ್ಚು ಗಲ್ಲು ಭಾಳ ಗಟ್ಟಿ ಇಟ್ಕೆ ಮಾಡ್ತಾರೆ ಅಲ್ಲೆಲ್ಲ. ಲ್ಯಾಟ್ರೇಟ್, ಕೆಂಪು. ನಮ್ಮಲ್ಲಿ ನಾವು ಅಗಿಯೋದು ಡಿ ಕೆ ಶಿವಕುಮಾರ್ 3 ಅಡಿ ಅಗಲ, 6 ಅಡಿ ಉದ್ದ, ಅಲ್ಲ ಡೆಪ್ತ್ 6 ಅಡಿ. ಆ 6 ಅಡಿನ ಅಗಿಬೇಕಾದ್ರೆ ಎತ್ತಕ್ಕಾಗಲ್ಲ ಮಣ್ಣು, ಚೆನ್ಕೆ ತಗೊಂಡು ಹಿಂಗೆ ಎತ್ತಕ್ಕಾಗಲ್ಲ. ನಾವು ಒಳಗಡೆ ಇನ್ನೂ 2 ಇಟ್ಕೊಂಡು ಬಾಂಡ್ಲಿಯಲ್ಲಿ ಮಕರಿಯಲ್ಲಿ ತುಂಬಿ ಆಚೆ ಹಾಕ್ತೀರಿ. ಇವನೊಬ್ಬ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಒಬ್ಬರೇ ಮಾಡ್ದ. ಹಾಂ, ಇವ್ನು ಬೇತಾಳ ಪಿಕ್ಚರ್ ನಾವು ನೋಡ್ತಾ ಇದ್ರಿ, ಬೇತಾಳ ಕಥೆಗಳು ನಾವು ದಿನ. ಚಂದಮಾಮ ಹಿಂದೆ ನಮ್ಮ ಕಾಲದಲ್ಲಿ ಬರ್ತಾ ಇತ್ತು, ಈಗಿಲ್ಲ, ಓದ್ತಾ ಇಲ್ಲ. ವಿಕ್ರಮ್ ಬೇತಾಳ. ವಿಕ್ರಮ್ ಬೇತಾಳ. ಅವನು ಹೆಣನ ಹಾಕ್ಕೊಂಡು ಹೋಗೋನಲ್ಲ ಹೆಗಲ ಮೇಲೆ ಎತ್ಕೊಂಡು, ಹಂಗೆ ಇವನು ಹೆಣ ಹಾಕ್ಕೊಂಡು ಕಾಡ್ಗೆ ಹೋಗ್ಬಿಡೋನು. ಇವನ್ಗೆ ಯಾವ ಪ್ರಾಣಿನೂ ಕಚ್ಚಲ್ಲ, ಯಾವ ಚಿರತೆನೂ ಬರಲ್ಲ. ಇಲ್ಲಿ ದಿನ ಅವರೆಲ್ಲ ಹೇಳ್ತಾ ಇದ್ರು, ಚಿರತೆ ಬಂತು, ಹುಲಿ ಬಂತು, ಹಾಲು ಏನೋ ಇದು ಆನೆ ಬಂತು ಅಂತ ಹಿಡ್ಕೊಂಡು ಹೇಳ್ತಾ ಇದ್ ನಮ್ಮ ಪೂಂಜ. ಇವನಿಗೆ ಆನೆನೂ ಹಿಡಿಯಲ್ಲ, ಚಿರತೆನೂ ಹಿಡಿಯಲ್ಲ, ಏನೂ ಇಲ್ಲ ಇವನಿಗೆ. 20 ವರ್ಷದಿಂದ. ಅಂದ್ರೆ ಕಾಮನ್ ಸೆನ್ಸ್ ನಾನು ಹೇಳೋದು. ಯಾರೋ 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಿಜ, ನಾನೇನೋ ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಎಷ್ಟು ತನಿಖೆ ಬೇಕಾಯಿತು ಅಷ್ಟನ್ನು ಮಾಡಬೇಕಾಯ್ತು ಮೊದಲು. ನೀವು ಈ SITದು ಮಾಡಿದ್ದೀರಿ, ನಾವೇನು ವಿರೋಧ ಮಾಡಿಲ್ಲ. ಈ SIT ನಾನು ಹೇಳ್ತಾ ಇದ್ದೀನಿ, ಸುನಿಲ್ ಹೇಳಿದ್ದಾರೆ ಈಗ, SIT ಇಲ್ಲಿಗೆ ನಿಲ್ಲಬಾರ್ದು. ಅವನು ಮಾಸ್ಕ್ ಮ್ಯಾನ್ ಆಗಿರಬಾರ್ದು. ಅವನು ಓಪನ್ ಆಗಬೇಕು. ಅವನು ಯಾರು, ಅವನು ಓಪನ್ ಆಗಬೇಕು, ಗೊತ್ತಾಗ್ಬೇಕು ಜನಕ್ಕೆ. ಈ SITನ ಕಂಟಿನ್ಯೂ ಮಾಡಿ. SIT 2, KGF 1, KGF 2 ಇತ್ತಲ್ಲ, ನಿಮ್ದಲ್ಲ. ಹಂಗೆ ಆಗಬೇಕು. ಇಲ್ಲ ಅಂದರೆ ನೋಡಿ, ಈಗ ನಾನು ಸಜೆಷನ್ ಕೊಡ್ತೀನಿ ಸರ್ಕಾರಕ್ಕೆ. ನಮ್ಮ ಮುನಿಯಪ್ಪನವ್ರು ಇದ್ದಾರೆ, ಮಂತ್ರಿ ಇಲ್ಲ, ಕೃಷಿ ಸಚಿವರು ಕೃಷ್ಣ ಬೈರೇಗೌಡ ಇದ್ದರು, ಹೋಗ್ಬಿಟ್ಟಿದ್ದಾರೆ ಪಾಪ. ಎಲ್ಲಿ ಈ ಎಲ್ಲ ಅಗದಿದ್ದೀರಲ್ಲ, ಈ ಅಗದಿರೋದನ್ನೆಲ್ಲ ಕೃಷಿ ಹೊಂಡ ಮಾಡಿಬಿಡಿ. ಹೆಂಗೂ ಅಗದಿದ್ದೀರಲ್ಲ, ಲಕ್ಷಾಂತರ ದುಡ್ಡು, ಪ್ರಾಣಿಗಳು ಪಕ್ಷಿಗಳೆಲ್ಲ ಬಂದು ನೀರನ್ನ ಕುಡಿತತೆ. ಅಗದು ಯಾಕೆ ಮುಚ್ಚುತ್ತೀರ ಅದನ್ನ? ರಾಶಿ ದಿನ ನಾವು ಬೆಳಗ್ಗೆ ಎದ್ರೆ ಬೇರೆ ಈ ಅಧಿವೇಶನದ್ದು ಏನು ಬರಲ್ಲ, ಅಧಿವೇಶನದ ನ್ಯೂಸೇ ಇಲ್ಲ. ದಿನ ಅವನು ಬೆಳಗ್ಗೆ ಚೆನ್ಕೆ ಎತ್ಕೊಂಡ್ರು, ಗುದ್ಲಿ ಎತ್ಕೊಂಡ್ರು, ಹೋದ್ರು. ಇಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲದವ್ರು ಅಗದ್ರು ನೋಡಿ. ಇನ್ನೇನು ಕೆಲವೇ ಕ್ಷಣ ನಿಮಿಷಗಳು ಅಂತ ಬರ್ತದೆ. ನಿಮಿಷ ಆಯಿತು, ಸಾಯಂಕಾಲ ಖಾಲಿ ಚೆನ್ಕೆ, ಖಾಲಿ ಬಾಂಡ್ಲಿ ಎತ್ಕೊಂಡು ಮನೆಗೆ ಹೋದ್ರು. ಒಂದು ಸರ್ಕಾರ ರೀ, ಇದು ಇಸ್ ಅ ಗೌರ್ಮೆಂಟ್. ಪೊಲೀಸ್ ಇಲಾಖೆ IPS ಆಫೀಸರ್ಸ್ ಕಾಮನ್ ಸೆನ್ಸ್ ಬೇಕಲ್ಲ. ಅವನು ಫಸ್ಟ್ ಅವನು ಯಾರು ಅಂತ ಅವನ್ನ ಐಡೆಂಟಿಫೈ, ಈಗ ಕಂಪ್ಲೇಂಟ್ ಯಾರು ಕೊಡ್ತಾನಲ್ಲ ಅವನು ಯಾರು ಅಂತ ಐಡೆಂಟಿಫೈ ಮಾಡ್ಬೇಕಾಯ್ತಲ್ಲ ಇವರು. ಅವನ ಹಿನ್ನೆಲೆ ಏನು, ಅವನು ಕಳ್ಳನ ಸುಳ್ಳನ ಏನು ಅಂತ ಗೊತ್ತಾಗಬೇಕಲ್ಲ ನಿಮಗೆ. ಅವನ ಹಿಂದೆ ಎಲ್ಲೋ ಕಳ್ತನ ಮಾಡ್ತಾ ಇದ್ನ, ಏನೂ ನೋಡಿಲ್ಲ, ಕರ್ಕೊಂಡ್ರು ಹೊರಟ್ರು. ಅವನಿಗೆ ಇವತ್ತು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾ ಇದ್ದೀರ ಅವನಿಗೆ. ಇದು ನನಗನ್ಸ್ತೈತೆ, ಇದು ಸುನಿಲ್ ಈಗಾಗಲೇ ಹೇಳಿದ್ದಾರೆ, ನಮಗೆ ಸೌಜನ್ಯ ಕೊಲೆ ಆಗಿದೆಲ್ಲ ಇನ್ನಷ್ಟು ತನಿಖೆ ಮಾಡಿ, ಏನೇನು ಸಾಧ್ಯನೋ ಈ ಪ್ರಪಂಚದಲ್ಲಿ ಅಷ್ಟೆಲ್ಲ ತನಿಖೆ ಮಾಡಿ ನ್ಯಾಯ ಕೊಡಿಸಿ ನಾವು ಅವ್ರ ಪರವಾಗಿದ್ದೀವಿ. ಏನಪ್ಪ ಪೂಂಜಾ, ವಿ ಆರ್ ವಿತ್ ಯು.